ಎಲ್ಲ ರೈತರಿಗೂ ಸಹಿತ ಸ್ವಾಗತ ಕಾರ್ಯಕ್ರಮವನ್ನು ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಸಗಣಿ ಮ್ಯಾಗ ಇದನ್ನ ಹಾಕ್ರಿ. ಒಂದು ಟನ್ ಸಗಣಿ ಮ್ಯಾಗ ಒಂದು 2 ಕ್ವಿಂಟಲ್ ಹಾಕ್ರಿ. 4 ಕ್ವಿಂಟಲ್ ಹಾಕಿ ನಿಮ್ಗೆ ಹೊಲಕ್ಕೆ ಎತ್ತಬೇಕಾಗ್ತದೆ. ಹಾಕಿದ್ರ ಮ್ಯಾಲ ಮತ್ತಷ್ಟು ತಿಪ್ಪಿ ಗೊಬ್ಬರ ಇನ್ನಷ್ಟು ಸಗಣಿರೆ ಹೋಗದ ಇಲ್ಲಿ ಒಂದು 200ರಿಂದ 250 ಲೀಟರ್ ಉಚ್ಚಿ ನಿಂದಿರಿಸ್ಬಿಡ್ರಿ. ಇದನ್ನ 10 ದಿವಸ ಆಗ ಮತ್ತೊಂದು ಸಲ ನಿಂದಿರಿಸ್ರಿ. ಈ ಉಚ್ಚಿಯಲ್ಲಿರುವಂಥ ನೈಟ್ರೇಟಿಕ್ ನೀರು, ನೈಟ್ರಿಕ್ ಆಸಿಡ್ HNO3 ಇದು ಸಹಿತ HPO4 ಫಾಸ್ಫರಿಕ್ ಆಸಿಡ್ ಮಾಡ್ತದೆ. ಈ ಆಸಿಡ್ ತೆಳಗಿನ ಲೇಯರ್ನಾಗೆಲ್ಲ ತಯಾರಾಗಿ ಕರೆಗೆ ಬೆಳೆಗೆ ಸಿಗುವಂಥ ರೂಪದಾಗ ಕೂತ್ಬಿಡ್ತದೆ. ಇದನ್ನ ತೊಗೊಂಡು ಹೋಗಿ ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಕ್ವಿಂಟಲ್ ಇಲ್ಲಿ ಹಾಕಿದ್ರಂದ್ರೆ 3 ಎಕರೆ ನೀವು ಇದಕ್ಕೆ ಹಾಕ್ರಿ. ಆದರೆ ಇದು ಉಚ್ಚಿ ಪ್ರಮಾಣ ಇದನ್ನ ಕ್ರಮಬದ್ಧವಾಗಿಡ್ರಿ. ಉಚ್ಚಿ ಭಾಳ ಮಡಿವಂತಿಕೆ ಮಾಡಿ ಗೋಮೂತ್ರ ಬೇಕಂತನ್ಬೇಡ್ರಿ. ಶುದ್ಧವಾದ ಆಹಾರ, ಶುದ್ಧವಾದ ನೀರು ಕುಡಿಸಿದ್ರಿ ಅಂದ್ರೆ ಕ್ವಾಣಿನ ಉಚ್ಚ ಸಹಿತ ಅದಕ್ಕಿಂತ ಶ್ರೇಷ್ಠ ಅದಾವ. ನೆನಪಿನ ಇಟ್ಕೊಂಡು ಎಮ್ಮೆ ಹಾಲು ನಮ್ಮ ಹಿರಿಯರ ಹೈನಕ್ಕಾಗಿ ಎಂದೂ ಆಕಳ ನಂಬಿರ್ಲಿಲ್ಲ. ಎಮ್ಮೆಗಳ ಇದ್ದು ಹಿಂಡ್ಗಟ್ಲೆ ಅವಾಗಿನಿಂದಲೂ ಎತ್ತುಗಳ ಸಲುವಾಗಿ ಆಕಳ ಕಟ್ತಿದ್ರು. ಪೂಜ್ಯ ಭಾವನೆ ಪೂಜೆ ಮಾಡಕ್ಕದು. ಆ ಎಮ್ಮೆಗಳನ್ನು ನಾವು ಶುದ್ಧವಾದ ಆಹಾರ ಬೆಳೆಸಲಾಕ ಆಗುವುದಕ್ಕಾಗಿ ಸಿಕ್ಕಲ್ಲೇ ಹೊಲಸು ತಿನ್ನಾಕತ್ತಾನ ಆ ಹಾಲು ಕೆಟ್ಟ ಅಂತೀವಿ. ನಾ ಈಗ ಎಮ್ಮೆಗಳಿಗೆ ಸಹಿತ ನೀರು ಸಹಿತ ತಿಂಗಳಿಗೊಮ್ಮೆ ಚೆಕ್ ಮಾಡ್ತೀನಿ. ಅದಕ್ಕೆ ಬೇಕಾದಂಥ ಮೇವು 4-5 ಎಕರೆ ಮೇವಿಗೆ ಅದರ ಮೂತ್ರ ಸೆಗಣಿ ಪೈಪ್ಲೈನ್ ಜೊತೆ ಟಚ್ ಕೊಟ್ಬಿಟ್ಟಿನಿ. ಎಲ್ಲ ಅದಕ್ಕೆ ಬಯೋ ಫರ್ಟಿಲೈಸರ್ ಕೊಡ್ತೀನಿ. ಎಲ್ಲ ಕೊಟ್ಟೆ ಏನೂ ಸಿಂಗಲ್ ಗೊಬ್ಬರ ಹಾಕಂಗಿಲ್ಲ. ಅದರದಿಂದ ಹಾಲು ಬಂದಂಥ ಹಾಲು ದಿನ ಕನಿಷ್ಠ ಏನಿಲ್ಲ ಅಂದರೂ 1.5 ಲೀಟ್ರ್ ಎಮ್ಮೆ ಹಾಲು ಕುಡಿತೀನಿ. ನಾ 8 ಪ್ಯಾಟ್ ಬರುವಂಥದ್ದು. ನನ್ನ BP ಇಲ್ಲ, ಏನೂ ಇಲ್ಲ. 1 ಲೀಟ್ರ್ ಹಾಲು ತಗೊಂಡ್ರೆ 820ರಿಂದ 860 ಮಿಲಿ ಶುದ್ಧವಾದ ನೀರಿರಬೇಕು. 3ರಿಂದ 9% ಉಪಯುಕ್ತ ಫ್ಯಾಟ್ ಇರಬೇಕು. 1% ಕಾರ್ಬೋಹೈಡ್ರೇಟ್, 1% ವಿಟಮಿನ್ಸ್ ಎಲ್ಲ ಇದ್ರೆ ಇದು ಹಾಲ ಆರೋಗ್ಯವಂತ ಹಾಲ. ಅಲ್ಲಿ ತಿನ್ನಿಸೋ ಹೊತ್ತಾಗ ಏನಾರೇ ತಿನ್ನಿಸಿರಿ, ಬೂಸಾ ತಂದು ತಿನ್ನಿಸ್ತೀರಿ. ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದ್ರೆ ಸತ್ತ ದನದ ಮಟನ್ ಪೌಡರ್ ಹಾಕಿರ್ತಾರೆ. ಅದ್ರಾಗ ಪ್ಯಾಕ್ ಹೆಚ್ಚು ಬರ್ಲತ್ತೆ. ಅದ್ರ ಆಟಿ ಬಿದ್ದು ಹಿಂಗೆ ಗೋಣ ಅಳಿಗಾಡ್ಸೋ ತಿಂದಿರುತ್ತೆ. ಅದನ್ನ ಹಾಕ್ತಾನ ಹಿಂಡಂಗಿಲ್ಲ. ಇದನ್ನ 1 ಗ್ರಾಮ್ ಹಾಕಂಗಿಲ್ಲ. ಅದು ಕೊಡುವಂಥ ಬೂಸ ಎಲ್ಲ ನಮ್ಮಲ್ಲೇ ತಯಾರು ಮಾಡ್ಕೊತೀವಿ. ಅದಕ್ಕೆ ರೇನ್ಬೇಡ್ ಏರಿಯಾದ ಸಜ್ಜಿ ತರ್ತೀನಿ, ನಮ್ಮಲ್ಲೇ ಸೋಯಾಬೀನ್ ಬೆಳಿತೀನಿ, ಗೊಂಜಾಳ ಎಲ್ಲ ಇವನ್ನ ಮಿಕ್ಸ್ ಮಾಡಿ ಪ್ರತಿ ಕ್ಯಾಟಲ್ ವಾರಕ್ಕೊಮ್ಮೆ ಎಷ್ಟು ಹಾಲು ಕೊಡ್ತದ, ಎಷ್ಟು ಫ್ಯಾಟ್ ಅದ, ಇಷ್ಟು ಫ್ಯಾಟು ಇಷ್ಟು ಹಾಲು ಬಂದ್ರೆ ಮುಂದಿನ ತಿಂಗಳು ಅದಕ್ಕೆ ಏನು ಕಡಿಮೆ ಬೀಳ್ತದ ಅವನ್ನ ಇದ್ರಾಗ ಫೀಡಿಂಗ್ ಕೊಡ್ತಾನು. ಕ್ಯಾಲ್ಸಿಯಂ ಡ್ರಿಪ್ ಹಚ್ಚೋದು ಒಂದಕ್ಕೂ ಇದು ಮಾಡೋಂಗಿಲ್ಲ. 300ಕ್ಕೆ ಹೆಚ್ಚು ದನ ಇದ್ರೆ ಒಂದರೆ ಸ್ವರ್ಗಿದ್ದು ತೋರಿಸ್ರಿ. ಚಾಲೆಂಜ್ ಅದ ದೊಡ್ಡ ಎಲ್ಲ ಪ್ರತಿಯೊಂದು ಹೆಚ್ಚು ಈಲ್ಡ್ ಕೊಡೋಕೆಲ್ಲ ಸೆನ್ಸಾರ್ ಕಾಲರ್ ಹಾಕಿನಿ. ಅಲ್ಲಿ ಅದಕ್ಕೊಂದು ಡಿಗ್ರಿ ಟೆಂಪ್ರೇಚರ್ ಬತ್ತು 3 ಮಂದಿಗೆ ಮೆಸೇಜ್ ಬರ್ತಾವ. ಇನ್ನು 2 ತಾಸು ಬಿಟ್ಟು ಅದು ಹೀಟಿ ಬರಾಕತ್ತೈತಿ, ಬೆದೆ ಬರಾಕತ್ತದ. ಇದು ಬೆದಿಗೆ ಬರ್ತೈತಿ. ಎಷ್ಟು ತಾಸು ಎಷ್ಟು ನಿಮಿಷದ ಒಳಗೆ ನೀವು ತುಂಬಿದ್ರಿ ಅದಕ್ಕೆ ಗರ್ಭ ನಿಂದಿರ್ತದ. ಇರ್ಲಿಕ್ಕೆ ಯಾಕೆ ಲಾಸ್ ಆಕತಿ. ಮುಂದೆ ತುಂಬಿಸ್ರು ಗರ್ಭ ಹೋಗ ಕಟ್ಟಂಗಿಲ್ಲ. ಇದು ಕೃಷಿಗೆ ಸಂಬಂಧಪಟ್ಟದ್ದು. ಎಷ್ಟು ಮುಂದುವರ್ದೈತಿ ನೋಡ್ರಿ. ನಾವು 2 ಎಮ್ಮೆಗಳು ಇಟ್ಕೊಂಡು ಚಲೋತಾಗಿ ಮೇಯ್ತಾಳ, ಹೆಣ್ಮಕ್ಳು ತೊಗೊಂಡು ಹೋಗ್ತಾರ ಕಡೆ ಹೊಲಕ್ಕೆ ಮೇವು ತಂದು ಹೋಗಿತಾರ. ಆತ್ಪ ಮುಗಿತಾರ. ಆ ಒಂದು 4 ದನಗಳಿದ್ರ ಅವ್ರು ಬೇಕು ಬೇಡ ನಾವು ನೋಡ್ದಿದ್ರ, ಅವ್ರಿಗೆ ಬೇಕಾದ ನಾವು ಕೊಡ್ದಿದ್ರ ಅದಕ್ಕಿಂತ ಮಹಾಪಾಪ ಯಾವುದೂ ಅಲ್ಲ. ಹೊತ್ತು ತಪ್ಪಿಸೋಕ್ಕಿನ್ನ ಬೇರೆಕಿ ಯಾವ್ದು ತಪ್ಪಿ ಒಂದಾದ್ರೂ ಹಸದ ಒದರಿತಂದ್ರ ಆ ಲೈನ್ ಯಾವ ನೋಡ್ತಾನ ಅವ್ನು ಕರೆದು ಸಾಯಂಕಾಲ ಮೀಟಿಂಗ್ ಮಾಡೋದ ಮಣಿಗೆ ಹೋಗಂಗಿಲ್ಲ. ಯಾಕೆ ಅದಕ್ಕೆ ಮೇವು ಹಾಕಿಲ್ಲ. ಕಾಲರದು ಎಲ್ಲ ತೋರಿಸಿ ಬಂದೇನ ಅವ್ರಿಗೆ. ಅಂದ್ರೆ ಪ್ರತಿಯೊಂದು ಇದರಲ್ಲಿ ನಾವೊಂದು ಸ್ವಲ್ಪ ಮುಂದೆ ಹೋಗಿ ಸುಧಾರಿತ ಸಾವಯವ ಕೃಷಿ ಅಂತೇನ ಅಲ್ಲಿ ನಾ ಏನೂ ಮಾಡಕತ್ತಿಲ್ಲ. ಹಾರ್ಮೋನ್ ಇಂಜೆಕ್ಷನ್ ಬಂದಾವು. ಆ ಹಾರ್ಮೋನ್ ಇಂಜೆಕ್ಷನ್ ಮಾಡ್ರೆ ಸ್ವರಿಗೆ ಸಹಾಯಕ್ಕಾಗಿರ್ಲಿ 2 ಲೀಟ್ರ್ ಹಿಂಡುದು 8 ಲೀಟ್ರ್ ಇರ್ತೈತೆ ಅದು ಕೆಲವು ದಿವಸ.
ಎಲ್ಲಿದು ಹಿಡ್ತೈತಿ? ಇಡೀ ತನ್ನ ಶರೀರದ ರಚನೆಯನ್ನೆಲ್ಲ ಹಾಳು ಮಾಡಿ ಹಿಡ್ತೈತಿ. ಅದನ್ನ ಗಪ್ ಹೋಗ್ಲಿ ಕಟ್ಲಿ ಇಲ್ಲ, ಅದು ಎಷ್ಟು ಹಿಡ್ತೈತಿ ಹಿಡ್ಕೊಂಡು ಅದನ್ನ ಮಾರ್ಬಿಡುದು. ಇಂಥವೆಲ್ಲ ನಮ್ಮ ವಿರುದ್ಧದವು, ನಮ್ಮ ಹಿಂದಿನ ಪಾರಂಪರಿಕ ಕೃಷಿಗೆ. ಅದಕ್ಕೆ ಯಾವುದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತ ಹೇಳ್ಬೇಡ್ರಿ. ಅದ್ರಾಗೂ ಕೆಲವೊಂದಿಷ್ಟ ಗುಣಗಳದಾವು. ಎಂಥವು? ಒಂದಿಟ ವಿಷ ಇದ್ರೂ ತಗೊಂಡು ಬದುಕಬೇಕು, ನಾ ಕೊಡು ಉತ್ಪನ್ನ ಎಲ್ಲ ಚಲೋ ಇರಬೇಕು. ಇದನ್ನ ಯಾವುದು ನೋಡದೆ ಇದ್ದಂತಂದ್ರ ಎಚ್ಚಪ್ಪ ಆಗ. ನೀವು ಟ್ರಯಲ್ ಮಾಡೋದು ಇತ್ತಂದ್ರೆ ಪಾರ್ಥೇನಿಯಂ ಕಸ ಐತ್ಲ, ಇದು ಕಾಂಗ್ರೆಸ್ ಕಸ ಐತ್ರಿ, ಪುಡಾರಿ ಕಸ, ಇದನ್ನ ತಿನ್ನಿಸಿ ಒಂದು ತಾಸು ಕುತ್ತ ಹಿಂಡ್ರಿ ಹಾಲು ಕೈ ಹಾಕವ್ರು. ಅದ ನಮ್ಮ ದೇಶಿ ಆಕಳಿಗೆ ಎಮ್ಮಿಗೆ ತಿನ್ನಿಸ್ರಿ 4 ತಾಸು ಬಿಟ್ಟು ಸ್ವಲ್ಪ ಕೈ ಹಾಕವು. ದೇಶಿ ಆಕಳಿಗೆ 6 ರಿಂದ 8 ತಾಸು ಹೋಗಿ ನೀವು ಎಷ್ಟು ತಿನ್ನಿಸಿ ಅದರಂದು 25% ಇದನ್ನ ಆಗ್ತದೆ. ಪಂಜಾಬ್ ಮತ್ತು ಪಾಕಿಸ್ತಾನ ಬಾರ್ಡರ್ದಾಗ ಒಂದು ಸಾಹಿವಾಲ್ ಅಂತ ಆಕಳದ, ಅಲ್ಲಿ ಗೋಲಿಗೆ ಸಿಕ್ಕಾಪಟ್ಟಿ ಕ್ರಿಮಿನಾಶಕ ಹೊಡಿತಾರೆ, ಅದ ಹುಲ್ಲು ಹಾಕಿರ್ತಾರೆ. ಆ ವಿಷ ಎಲ್ಲ ತಗೊಂಡು ಅದನ್ನು ಮಟನ್ದಾಗ ಇಟ್ಕೋತದ, ತನ್ನ ಹಾಲು ಮೂತ್ರ ಶುದ್ಧವಾದದ್ದನ್ನು ಕೊಡ್ತದ. ಅದಕ್ಕೆ ಬೇಕಾದಟ್ಟು ಒಂದು ಬಂಡಲ್ ಪುಡಾರಿ ಕಸ ತಿನ್ನಿಸಿ ನೋಡ್ರಿ, 2-3 ದಿವಸ ಆದ್ರೂ ಒಟ್ಟ ಕೈಯಾಗಂಗಿಲ್ಲ ಹಾಲು. ಈಗ ತಾನೇ ಹುಟ್ಟಿದ ಮಗುವಿಗೆ ಸಹಿತ ಅದರ ಹಾಲು ಹಾಕ್ರಿ, ಜಿಗದಾಡ್ಕೋತಿತ್ತಾವ ಸಣ್ಣ ಹುಡುಗರು ಅದನ್ನ ಹಾಲು ಕುಡ್ಕೋತ. ಅಲ್ಲಿ ಎಲ್ಲ ಆಕಳ ಮಟನ್ ತಿಂತಾರ, ಸಾಯಿವಾಲ ಆಕಳ ಮಟನ್ ಯಾರೂ ತಿನ್ನೋದಿಲ್ಲ. ಅದನ್ನ ತಿಂದ್ರಂದ್ರ ತಿಂಗಳ 1.5 ತಿಂಗಳದ ಸ್ಲೋ ಪಾಯ್ಸನ್ ಆಗಿ ಸತ್ತು ಹೋಗ್ತಾರ. ಹಂಗ ಯಾವ್ದು ಒಗದಿರ್ತಾರೋ ತಿಂದ ಹದ್ದು ನಾಯಿ ನರಿ ಸಹಿತ ಸತ್ತು ಹೋಗ್ತಾವ. ಅಂಥವು ಆಕಳ ಒಂದು 25 ಆಕಳ ತಂದ. ಊರಿಂದ 1.5 ಕಿಲೋಮೀಟರ್ ದೂರ ಆಗ್ತದ. ವಯಸ್ಸಾದ ಮುದುಕರು ಓಡ್ಕೊತ ಬರ್ತಾರ, ಲೇಟ್ ಆದ್ರೆ ಸಿಗುದಿಲ್ಲ ಅಂತೇಳಿ 1 ಲೀಟರ್ ಎಮ್ಮೆ ಹಾಲು ಹೋದ 9ನೇ ದಿವಸಕ್ಕೆ 1 ಕಿಲೋ ಬೆಣ್ಣೆ ಮಾಡ್ತಾನೆ. ಶುದ್ಧ ಬೆಣ್ರಿ 400-500 ರೂಪಾಯಿ 500 ರೂಪಾಯಿ ಕೆಜಿ ತಗೋತಾರ. ನಿಮ್ಗೆ ರೊಕ್ಕನ ಕೊಟ್ಟಿಲ್ಲ, ನಾವು ಪುಕಟ್ದಾಗ ಹಾಲ ಮೊಸರ ಉಣ್ತೀವಿ ನಾವು ಅಂತ ಹೇಳ್ತಾರೆ. ಇದು ಹಾಲು ಹೋಗಿ ತಿಂದು ನಮ್ಮ ಆರೋಗ್ಯ ಸುಧಾರಿಸೈತಿ, ಅದಕ್ಕೆ ಸುಧಾರಿಸಿಲ್ಲ. 1.5 ಕಿಲೋಮೀಟರ್ ಹಾಲು ಸಿಗುದಿಲ್ಲ, ಲೇಟ್ ಆಗ್ತೈತೆ ಅಂತೇಳಿ ಓಡ್ಕೋತ ಬರಾಕ್ತೇವೆ. ಬರೀ ವಾಕಿಂಗ್ ಆಗಲಿಲ್ಲ, ಇದಕ್ಕಿಂತ ದೊಡ್ಡ ವಾಕಿಂಗ್ ಇನ್ಯಾವ್ದು ಬೇಕು, ಅದಕ್ಕೆ ಸುಧಾರಿಸುತ್ತೆ ಅಂತೇಳಿ ಖುಷಿನೇ ಹೇಳ್ತಾನ. ಜನರಿಗೆ ಹಿಂಗೆ ಒಂದು ಉಪಕಾರ ಮಾಡುವಂಥ ಮನಸ್ಸು ಆ ರೈತರಿಗಿತ್ತು. ಈಗ ಅದರಾಗ ನಮ್ಮಲ್ಲಿ ಇಲ್ಲ. ಇದನ್ನ ನಾವು ಆಳವಾಗಿ ಇದನ್ನ ಮಾಡ್ಬೇಕಾಗ್ಯದ. ಅಲ್ಲಿ ಮೊನ್ನೆ ಇದಕ್ಕೆ ಹೋಗಿದ್ದೆ ನಾನು, ಕೊಣ್ಣೂರಿಗೆ ಒಂದು ಕಬ್ಬಿನ ಫಂಕ್ಷನ್ಗೆ. ಅಲ್ಲಿ ಒಬ್ಬರು ಕೇಳಿದ್ರು, ನಾವು ಒಟ್ಟ ಏನೂ ಗೊಬ್ಬರ ಹಾಕಿಲ್ರಿ, ಸಾವಯವ ಇದ್ರಾಗ ಮಾಡ್ತೀವಿ, ಬೆಲ್ಲ ಹಾಕಿ ಇದನ್ನ ಹಾಲು ಹಾಕಿದವ್ರು ಕೂಡ ಬೆಲ್ಲ ಎಲ್ಲ ಚಾ ಎಲ್ಲ ಹೊಡೆದು ಬಿಡ್ತೈತಿ, ಹೆಂಗೆ ಮಾಡಬೇಕು? ಅಲ್ಲಿ ಅವ್ರ ಪಕ್ಕಕ್ಕನ ಒಂದು ಬಸವರಾಜ್ ಅಂತ ಹೇಳಿದ್ದ, ಯಳವಾರ ಅಂತೇಳಿ, ಅವ್ರ ನೀರು ಚೆಕ್ ಮಾಡಿದ್ದು 3.8 EC ಅದ. ಅಲ್ಲೇ ಮುಂದೆ ಸಮೀಪ 3 ಮ್ಯಾಲೆ EC ಅದ. EC ಹೆಚ್ಚಿತ್ತಂದ್ರೆ ಅಲ್ಲಿ ಕರಗಲಾರದ ಲವಣಾಂಶಗಳು ಅಂದರೆ ಸೋಡಿಯಂ ಹೆಚ್ಚಾಗ್ಯದ. ಆ ಸೋಡಿಯಂ ನೀರಿನ ಜೋಡಿ ಆ ಕಬ್ಬಿನಾಗ ಬರ್ತದೆ. ಆ ಕಬ್ಬಿನ ಜ್ಯೂಸ್ ಮಾಡುವ ಹೊತ್ನಾಗ 1.4ಕ್ಕಿಂತ ಹೆಚ್ಚು ಆ ಜ್ಯೂಸ್ದಾಗ ಸೋಡಿಯಂ ಬರಬಾರ್ದು. ಅದಕ್ಕೆ ಹೆಚ್ಚಿತ್ತಂದ್ರೆ ಬೆಲ್ಲದಾಗ 1.2ಕ್ಕಿಂತ ಹೆಚ್ಚು ಬರ್ತಂದ್ರೆ ಆ ಬೆಲ್ಲ ಆರ್ಗ್ಯಾನಿಕ್ ಆಗುದಿಲ್ಲ, ವಿಷ ಆಗ್ತೈತೆ. ಅಂದ್ರೆ ಬರೀ ಬೆಲ್ಲ ಮಾಡುವುದ್ರಾಗ ಅಟ್ಟ ನಾವು ಕೆಮಿಕಲ್ ಹತ್ತಿಲ್ಲ, ಬೆಲ್ಲ ಮಾಡಕ್ ಬೇಕಾದಂತ ಕಬ್ಬು ಸಾವಯವ ರೀತಿಯಲ್ಲಿ ಬೆಳೆದಿರ್ಬೇಕು, ಅದು ತಗೊಳ್ಳುವಂತ ಆಹಾರ ಎಲ್ಲ ಸಾವಯವ ಇರಬೇಕು, ಅವಾಗ ಅದು ಸಾವಯವ ಇರ್ತದೆ. ನಿಮ್ಗೆ ಉದಾಹರಣೆ ಹೇಳಾಕ್ತೀನಿ ಅಂದ್ರೆ, ಒಂದು ವಸ್ತು ನೀವು ಸಾವಯವ ತಿನ್ನಾಕ ನಿಮ್ಗೆ ಸಿಗ್ತಾನೆ ಇಲ್ಲ, ಹಾಲು ಸಿಗ್ತಾ ಇಲ್ಲ. ಇಂಥ ಕಂಡೀಷನ್ನಾಗ ಒಂದು ಸ್ವಲ್ಪ ನಾವು ಬುದ್ಧಿ ಓಡಿಸಿ ಸಾವಯವ ಕೃಷಿಯನ್ನ ಮಾಡಬೇಕಾಗ್ಯದ. ಅದಕ್ಕೆ ನಾನು ಫಸ್ಟಕ್ಕೆ ಹೇಳಿದೆ, ಸುಧಾರಿತ ಸಾವಯವ ಕೃಷಿ ಮತ್ತೊಂದು ಪರಿಹಾರ ಇಲ್ಲ. ಅದನ್ನು ಕೊಡೋದ ನೀವು 100 ಟನ್ ಬೆಳೆಯಕ್ಕೆ
ಇಲ್ರಿ ಮಣ್ಣು ನಾವು ಕಡಿ ಫ್ಯಾಕ್ಟ್ರಿ ಕಳಿಸಿದ್ವು, ಎಲ್ಲಿ ಆಗ ತೆಗೆದು ಇರಲಿಲ್ಲ, ಮದುವೆ ಅಲ್ಲಿ ಭಾಳ ಇದ್ದು, ಅದನ್ನೇನು ಗಳೇನು ಹೊಡೆದಿಲ್ಲ. ಈಗ ರೂಟಾವೇಟ್ರ್ ಹೊಡೆದು ತಂಬಿಟ್ಟಗತೆ ಮಾಡ್ತೇನೆ. ನೀವು ಏನೇನು ಗೊಬ್ಬರ ಹೇಳ್ತೀರಿ ಹೇಳ್ರಿ, ಒಂದು ಟನ್ ಗಟ್ಟಲೆ ಹೋಗಿತ್ತಾರೆ. ನಾನು 100 ಟನ್ ನಥಿಂಗ್. ಇದು 40 ಟನ್ ಹೋತಾದ್ರೆ. ಅದಕ್ಕೆ ಈಗ ಟೈಮ್ ಐತಿ, ಸರಿಯಾದ ಟೈಮ್. ಯಾರು ಮಾಡಬೇಕೈತಿರಿ ಈಗ ಉಳುಮೆ ಮಾಡಿ ರೆಸ್ಟ್ ಕೊಡ್ರಿ. ಯಾವ ತಿಂಗಳಲ್ಲಿ ಕಬ್ಬು ನಾಟಿ ಮಾಡಿದರೆ ಅತಿ ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ? ಹೇಳಿ ನೋಡು. ಆಗಸ್ಟ್. ಎಲ್ಲರೂ ಆಗಸ್ಟ್ನಾಗ ಹಚ್ತೀರಿ. ಇಲ್ಲಿ 90% ಜನವರಿ ಫೆಬ್ರವರಿ ಹಚ್ತೀರಿ. ಇಲ್ಲಿ ಹಚ್ತಾರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 12 ತಿಂಗಳಲ್ಲಿ ಕಬ್ಬಿನ ಒಂದು ಗುಣಧರ್ಮ ಏನದ ಅಂದ್ರೆ ನವೆಂಬರ್ ಚಳಿಗಾಲ ಬರುವುದಕ್ಕಿಂತ ಪೂರ್ವದಲ್ಲಿ ನಾಟಿ ಆಗಿ 6 ತಿಂಗಳಿಗಿಂತ ಹೆಚ್ಚು ಟೈಮ್ ಆಗಿತ್ತಂದ್ರೆ ಅದಕ್ಕೆ ಹೂ ಬಂದ್ಬಿಡ್ತದ. ಹೂ ಬರ್ತಂದ್ರೆ ಮುಂದೆ ಬೆಳವಣಿಗೆ ಆಗುದಿಲ್ಲ. ಅದಕ್ಕೆ ನವೆಂಬರ್ ಚಳಿಗಾಲಕ್ಕೆ 1-2 ತಿಂಗಳು ಮಾತ್ರ ಇರುವಂತೆ ನೀವು ನಾಟಿ ಮಾಡ್ಕೊಂಡ್ರೆ ಅತ್ಯಧಿಕ ಇಳುವರಿ ತಗೊಳಕ್ ಬರ್ತದ ಫಸ್ಟ್. ಅದಕ್ಕೆ ಜುಲೈ 15ರಿಂದ ಸೆಪ್ಟೆಂಬರ್ 15-20ರವರೆಗೆ ನೀವು ಯಾವುದೇ ಟೈಮಿನಾಗ ನಾಟಿ ಮಾಡ್ರಿ 100ರಿಂದ 120 ಟನ್ ತಗೊಳ್ಳಿಕ್ಕೆ ಸಾಧ್ಯದ. ಇದು ಮೊದಲನೇ ಕಾರಣ. ಹೂ ಬರೋದಿಲ್ಲ. ನೀವು 13 ತಿಂಗಳಿಗೆ ಹೋಗಿ ಕಟಾವು ಮಾಡಿದ್ರು. ಎರಡನೇ ಕಾರಣ, ಜೂನ್ದಿಂದ ಸೆಪ್ಟೆಂಬರ್ ಕೊನೆ ವಾರದವರೆಗೆ ನೀವು ಯಾವಾಗ ನಾಟಿ ಮಾಡಿದ್ರೂ ಪ್ರತಿ ತಿಂಗಳು 4.5 ಗಣಿಕೆ ಬೆಳೀತದ ಕಬ್ಬು. ಅಕ್ಟೋಬರ್ದಿಂದ ಡಿಸೆಂಬರ್ ತನ 3 ಗಣಿಕೆ ಬೆಳೀತದ. ಜನವರಿಯಿಂದ ಫೆಬ್ರವರಿ ಎಂಡ್ ತರ 2ರಿಂದ 2.5 ಗಣಿಕೆ ಬೆಳೀತದ. ಮಾರ್ಚ್ನಿಂದ ಮುಂಗಾರಿ ಮಳೆ ಆಗುವವರೆಗೂ ಬೇಕಾದಾಗ ನಾಟಿ ಮಾಡ್ರಿ, 1 ತಿಂಗಳಿಗೆ ಬರೀ 1.5 ಗಣಿಕೆ ಬೆಳೀತದ. ನವೆಂಬರ್ ಹೋಗಿ ನಿಂತು ಬಿಡ್ತದ. ಇದು 8 ತಿಂಗಳು. ಜುಲೈ ಪ್ಲಾಂಟೇಶನ್ ಅವು ಮುಂದಿನ ಏರಿಯಾವು ಲೆಕ್ಕ ತೆಗೆದ್ರೆ 32 ಗಣಿಕೆ ಬರ್ತಾವ. 4 ಗಣಿಕೆ ಬಿದ್ದು 1 ತಿಂಗಳಿಗೆ. ಇದನ್ನ ನಾ ಜನವರಿಯಾಗ ಹೆಚ್ಚು 8 ತಿಂಗಳು ಬಿಟ್ರೆ 15-16 ಗಣಿಕೆ ಸಿಗುವುದಿಲ್ಲ. ಅದಕ್ಕೆ ಅದನ್ನ ನೈಸರ್ಗಿಕವಾಗಿ ಎಷ್ಟು ಬೆಳೆಯಕ್ಕೆ ಸಾಧ್ಯ ಐತಿ ಅದನ್ನ ಬೆಳೆಯಕ್ಕೆ ಕೊಡೋದಾದ್ರೆ ನೀವು ಜುಲೈದಿಂದ ಸೆಪ್ಟೆಂಬರ್ ಎಂಡ್ ಒಳಗಾಗಿ ನಾಟಿ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಅದಕ್ಕೆ ಮೇ ಮಳೆ ನೋಡಿಕೊಂಡು ಮಳೆ ಆತು ಸಾಧ್ಯದಷ್ಟು ಎಂಥದ ಇರಲಿ ತಿಪ್ಪಿ ಗೊಬ್ಬರ ಹಾಕ್ರಿ, ಸಣ್ಣ ಬೂಗ್ ಹೊಡೀರಿ, ಎಲ್ಲ ಮಾಡಿ. ಇದನ್ನೆಲ್ಲ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಸ್ವಲ್ಪ ಅದ್ರ ಜೋಡಿ ಮಾತಾಡ್ರಿ. ಇದ್ರ ಜ್ವರ ಐತನ ಮೇಯ್ಗೆ pH ಎಟ್ಟೈತದ ಭಾಳ ಹೆಚ್ಚಾಗಿತ್ತಂದ್ರೆ ಅದಕ್ಕೊಂದು ಪ್ಯಾರಾಸಿಟಮಾಲ್ ಗುಳಿಗೆ ಕೊಡ್ನು. EC ಹೆಚ್ಚಾಗಿತ್ತಂದ್ರೆ ಮೇಯಾಗ ಫ್ಯಾಟ್ ಇದ್ದಂಗ ಅದನ್ನ ತೆಗೆದು ಭಾಳ ಕಠಿಣ ಅದ. ಅದಕ್ಕೆ ಯಾವ ಇದನ್ನ ಹೆಚ್ಚಾಗೈತಿ ಅದನ್ನ ಹಾಕುವುದು ಬಿಟ್ಟು ಎಲೆ ಮುಖಾಂತರ ಹೊಡೆದು ಬ್ಯಾಲೆನ್ಸ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳು. ಇರ್ಲಿಕ್ಕೆ ಫ್ಯಾಟ್ ಹೆಚ್ಚಿದ್ದಂಗ ಹಾಲು ಕುಡಿದಿತ್ತಂದ್ರೆ 2-3 ಸಲ ಕಾಯಿಸಿ ಕೆನಿ ತೆಗೆದು ಕೆಳಗೆ ಇಳಿದಿದ್ದ ನೀರು ಕಾಳದ ಹಾಲು ಯಾವ ಪುರುಷಾರ್ಥಕ್ಕೆ ತಿನ್ನೋದು ಅದನ್ನ ಹಾಲು. ಆ ಪರಿಸ್ಥಿತಿ ಭೂಮಿ ಮಾಡಾಕತ್ತೀರಿ. ಅದ್ರ EC ಹೆಚ್ಚಾಗಿತ್ತಂದ್ರೆ ಅದ್ರ EC 0.8ರಿಂದ ಒಳಗಿತ್ತಂದ್ರೆ ಭಾಳ ಚಲೋ. 1 ತನ ಇದ್ರು ಮ್ಯಾನೇಜಬಲ್. 1ಕ್ಕಿಂತ ಹೆಚ್ಚಿತ್ತಂದ್ರೆ ಅದನ್ನ ಹೆಂಗೆ ಒಮ್ಮೆ ಊಟ ನಾರ್ಮಲ್ ಇದ್ದವ್ರು 3-4 ಸಲ ತಿನ್ನಿಸೋದು. ಅದಕ್ಕೆ ತಿಂದಂಗೆ ಫ್ಯಾಟ್ ಜಮಾ ಆಗಬಾರ್ದು ಮೇಯಾಗ, ಮಣ್ಣಾಗ ಮತ್ತೆ ಅದು ಸೋಡಿಯಂ ಬೆಳಿಬಾರ್ದು. ಅದಕ್ಕೆ ಅದನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದನ್ನ ಚೆಕ್ ಮಾಡ್ಕೊಳ್ಳೋದ್ನಾಗ ಈ ಮಣ್ಣಾಗ ಇನ್ಕಂತ ನೀವು ಎಷ್ಟು ಸಾವಯವ ವಸ್ತುವನ್ನ ಸೇರಿ ಬರೀ ಸಾವಯವ ವಸ್ತು ಅಷ್ಟೇ ಸೇರಿಸಿದ್ರೆ ಪಾಡ. ಅದರ ಜೋಡಿ ತುಡುಗಲೆ
ಉದ್ರಿ ತಂದ ರಾತ್ರಿ ಒಗದವ್ರಿರ್ತಾರೆ ಮತ್ತೊಬ್ಬೊಬ್ರು ಸಾವಯವ ಅಂತೆ ಆ ಗೊಬ್ಬರ ಹಾಕಿದ್ರಿ ಅಂದ್ರೆ ಅಲ್ಲಿ ಹ್ಯೂಮಸ್ ಹಾಳಾಗಿರ್ತೈತಿ. ಈ ಸಾವಯವ ವಸ್ತುವಿನ ಪ್ರಮಾಣ ಕಡಿಮೆ ಆತಂದ್ರೆ ಕಬ್ಬು ನಾಟಿ ಮಾಡಿದ ಕೂಡಲೇ ನ್ಯಾಚುರಲ್ ಮರಿ ಒಂದು ಕಬ್ಬಿಗೆ ಕಬ್ಬು ಆಗುವಂಥ ಮರಿಗಳು 8ರಿಂದ 14ವರೆಗೂ ಮರಿ ಬರುವಂಥ ವೆರೈಟಿ ಮೇಲೆ ಡಿಪೆಂಡ್ ಇರ್ತಾವೆ. ಅಷ್ಟು ಮರಿ ನನಗೆ ಸಾಕು. ಇದು ನಿಮ್ಮ ಮಣ್ಣಲ್ಲಿ ಸಾವಯವ ವಸ್ತುವಿನ ಪ್ರಮಾಣ 0.75ಕ್ಕಿಂತ ಹೆಚ್ಚಿದ್ರೆ ಇಷ್ಟು ಬರ್ತಾವೆ. ಮರಿಗಳು ಕೆಲವೊಂದು ಹೆಚ್ಚು ಬರ್ತಾವೆ, ಕೆಲವೊಂದು ಕಡಿಮೆ ಬರ್ತಾವೆ. ಆ ಮರಿಗಳು ಒಂದು ಟೈಮ್ ಬಂದು ಅದ್ರ ಮುಂದೆ ಒಟ್ಟ ಮರಿ ಬರಬಾರ್ದು. ಅವು ಇದ್ದದ್ದು ಎಲ್ಲ ಕಬ್ಬಾಗಬೇಕು. ಅವಾಗ ಹಿಂಗೆ ದಪ್ಪ ಅಕ್ಕವು, ಉದ್ದಗಣಿಕೆ ಅಕ್ಕವು. ಮತ್ತೆ ಮರಿ ಹೊಡ್ಯಾಕೈತು ಅಂದ್ರೆ ಇದನ್ನು ತಿಂದು ಸಣ್ಣ ಮಾಡ್ತಾವೆ. ಇದನ್ನ ಮುಂದೆ 1 ತಿಂಗಳು 2 ತಿಂಗಳ ಅವು ಸತ್ತು ಹೋಗ್ತಾವೆ. ಒಟ್ಟಾರೆ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೆ ಆ ಸಾವಯವ ವಸ್ತುವಿನ ಪ್ರಮಾಣ ನೋಡಿಕೊಂಡು ಅದು 0.75 ಮ್ಯಾಲಿತ್ತಂದ್ರೆ 5 ಫೂಟ್ ಒಂದು ಸಾಲು ಮಾಡ್ರಿ, 2 ಫೂಟ್ ಒಂದೊಂದು ಬೀಜ ಹಾಕಿ, ಒಂದಕ್ಕೆ 13-14 ಮರಿ ಬೇಡ, 9ರಿಂದ 11 ಹೊಡೆದ್ರು ಸಹಿತ 1 ಎಕರೆಗೆ 38ರಿಂದ 40 ಸಾವಿರವರೆಗೂ ಕಬ್ಬ ಇಟ್ಕೊಳಕ್ ಬರ್ತದ. ಕೃಷಿ ಭಗೀರಥ ಕುಂಬಳ ಸರ್ಗೆ ಧನ್ಯವಾದಗಳು ಹಾಗೂ ಸನ್ಮಾನ ಮಾಡಿರ್ತಕ್ಕಂಥವರಿಗೆ ಧನ್ಯವಾದಗಳು. ಯೂಟ್ಯೂಬರ್ ಸಾಯಿ ಮಂದಿರ್ ಹೊನಗನಹಳ್ಳಿ.